ಕೊಸೆ ಅವಳಿಗೆ ಅಣಗಿಸ್ಬೇಡವ, ಪಾಪ ಜೀವ ಈಗಲೇ ನೊಂದ್ಬಿಟ್ಟದೆ. ಅಯ್ಯೋ ಸಾಲ ಕೊಡೋರ್ ಫೋನು, ಏನ್ ಮಾಡ್ಲಿ ಇವಾಗ? ಬಾರು ಬೇರೆ ಇಲ್ಲೇ ಅವಳೆ. ಅವಳಿಗೆ ಮಾತ್ರ ಗೊತ್ತಾಗ್ಬಾರ್ದು, ಗೊತ್ತಾಗ್ಬಿಟ್ರೆ ರಂಪ ಎಬ್ಬಿಸ್ಬಿಡ್ತಾಳೆ. ಬಂದೆ. ಅದು ಫೋನು. ಏನಾದ್ರೂ ಮೊದಲು ತಿಂಡಿ, ಆಮೇಲೆ ಮಾತಾಡು. ಅಲ್ಲಪ್ಪಾರು, ಅದೊಂದು ಮುಖ್ಯ ದಿವ್ಯ ಮಾತಾಡೋದಿತ್ತು, ಅದಕ್ಕೆ. ಮುಖ್ಯವಾದ ವಿಷಯ ಅಲ್ವಾ, ಸೀಕ್ರೆಟ್ ಅಲ್ಲ ಅಲ್ವಾ? ಇಲ್ಲ ರಿಸೀವ್ ಮಾಡಿ ಮಾತಾಡ. ಬಾಸ್ ಹೇಳಿದ್ಮೇಲೆ ಮುಗೀತು ಅಷ್ಟೇ. ಆಯ್ತ್ರವ, ಫೋನ್ ಕಟ್ಟಾಗೋಯ್ತು, ಆಮ್ಯಾಕ್ ಮಾಡ್ತೀನಿ. ಇನ್ನೊಂದ್ಕಿಂತ ಫೋನ್ ಬಂತು. ಈ ಗೀತ ಇಲ್ಲೇ ರಿಸೀವ್ ಮಾಡಿ ಮಾತಾಡ. ಸರಿ ಬಾಸ್. ಅಲ್ಲ ಶಿವ, ಸಾಲ ಕೇಳಿದಲ್ಲಪ್ಪ, ಒಬ್ರು ಕಾಸು ಕೊಡ್ತಾರಂತೆ 3% ಬಡ್ಡಿ, ಆದ್ರೆ 6 ತಿಂಗಳಲ್ಲಿ ವಾಪಸ್ ಕೊಡ್ಬೇಕಂತೆ. ಇನ್ನೊಬ್ರು ಕಾಸು ಕೊಡ್ತಾರೆ, ಯಾವ ಬೇಕಾದ್ರೂ ವಾಪಸ್ ಕೊಡ್ಬಹುದು, ಆದ್ರೆ 5% ಬಡ್ಡಿ. ಹೇಳು, ಯಾವ್ದು ಕೇಳಲ್ಲ? ಹಲೋ ಶಿವ, ಅದು ಅದು 3 ಬೇಡಣ, 5 ಒಪ್ಗೆ ಅಂತ ಹೇಳು. ಅದು ಹೊಸಿ ಟೈಮ್ ಇದ್ರೇನೆ ಒಳ್ಳೇದಲ್ವಾ? ಯೋಚನೆ ಮಾಡ್ದ ಇದ್ರ ಬಗ್ಗೆ? ಮಾಡಿಯೋಣ, 5 ಇರ್ಲಿ. ಹಾ ಸರಿ ಮಾಡ್ತೀನಿ. ಯಪ್ಪ, ಇವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಏನದು 3, 5 ಅನ್ಕೊಂಡು? ಯಾರ ಫೋನಲ್ಲಿ? ಅದು ಅದು ಅಡಿಗೆ ಭಟ್ರು ಫೋನ್ ಮಾಡಿದ್ರು. ಅವ್ರು ಕೇಳಿದ್ರು, ಮದುವೆಗೆ 5 ಥರ ಸಿಹಿ ಬೇಕಾ, ಅಲ್ಲ 3 ಥರ ಸಿಹಿ ಬೇಕಾ ಅಂತ. ನಾನು ಹೇಳ್ದೆ, ನಮ್ ಗುಂಡು ಮದುವೆ ಅಲ್ವಾ, 5 ಥರ ಸಿಹಿನೇ ಮಾಡಿಸೋಣ ಅಂದೆ. 3 ಥರ ಸ್ವೀಟ್ ಆದ್ರೆ ಬೇಗ ಆಗುತ್ತೆ, 5 ಥರ ಸ್ವೀಟ್ ಅಂದ್ರೆ ಟೈಮ್ ಹಿಡಿಯುತ್ತೆ. ನೀನು ಟೈಮ್ ಇದ್ರೆ ಒಳ್ಳೇದು ಅಂತ ಹೇಳಿ 5 ಥರ ಸ್ವೀಟ್ ಹೇಳ್ತಿದ್ಯಲ್ಲ. ಇವಳ ಸಾನೆ ಒಚ್ಚಿ ನಾನೇ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಅಣ್ಣ, ಅಕ್ಕ ಹೇಳ್ತಿರೋ ಸರಿಯಾಗಿ ಆಯ್ತಲ್ಲ, 3 ಸಾಕಲ್ವಾ? 3 ಸಾಕಿತ್ತಪ್ಪ, 5 ಏನಕ್ಕೆ ಹೇಳಕ್ ಹೋದೆ?